ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಗ್ಸ್. ಇವತ್ತು ನಾವು ತೊಗರಿಕಾಳು ಹಸಿ ಮಸಾಲೆ ಹಾಕಿ ಯಾವ ರೀತಿ ಗೊಜ್ಜು ಮಾಡ್ಬೋದು ಅಂತ ತಿಳಿಯೋಣ. ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗರಿಕಾಳು ಬಿಡಿಸಿ ತೊಗೊಂಡಿರೋಂಥ ತೊಗರಿಕಾಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು, ಶುಂಠಿ, ಚಕ್ಕೆ ಮತ್ತು ಲವಂಗ. ನಾವು ಮಟನ್ ಚಾಪ್ಸ್ಗೆ ಹಾಕ್ತೀವಲ್ಲ ಅದೇ ಮಸಾಲೆ ಈಗ ತೊಗರಿಕಾಳು ಗಾಜ್ಗೂ ಹಾಕಿ ಮಾಡೋಣ. ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಟೊಮೊಟೊ ಜಾಸ್ತಿ ಬೇಡ, ಒಂದೇ ಒಂದು. ಇದು ಗ್ರೀನ್ ಕಲರ್ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಣ. ನೋಡಿ, ತೊಗರಿಕಾಳು ಮಸಾಲ ಪದಾರ್ಥಗಳು ಈಗೆಲ್ಲ ಹೇಗೆ ಮಾಡೋದು ಅಂತ ತಿಳಿಯೋಣ. ಮೊದಲಿಗೆ ಒಂದು ಜಾರ್ ತೊಗೊಂಡು ಜಾರಿಗೆ ಒಂದು 1/4 ಚಮಚದಷ್ಟು ಅರಿಶಿನ ಹಾಕೋಣ. ಅದಕ್ಕೆ ತೊಗೊಂಡಂಥ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಮೆಣಸು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ವಿ ಅಲ್ವಾ, ಅದರಲ್ಲಿ ಒಂದು 1/4 ಭಾಗದಷ್ಟು ಇಟ್ಟು 3/4 ಭಾಗದಷ್ಟು ರುಬ್ಬಕ್ಕೆ ಹಾಕೋಣ. ಕೊತ್ತಂಬರಿ ಸೊಪ್ಪು ಇಷ್ಟು ರುಬ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ವಿ. ಈಗಿದಕ್ಕೆ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಹೆಚ್ಚಿಟ್ಟಂಥ ಈರುಳ್ಳಿ ಹಾಕೋಣ. ನಂತರದಲ್ಲಿ ಕಸೂರಿ ಮೆಥಿ ಹಾಕೋಣ. ಸ್ವಲ್ಪ ಒಂದು ಚಮಚದಷ್ಟು ಕಸೂರಿ ಮೆಥಿ. ಇದು ರುಚಿನೇ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮಾಡ್ತಾ ಇರೋಂಥದ್ದು, ಈಗ ನಾವು ದೋಸೆಗೆ ಮಾಡ್ಕೊತಾ ಇದ್ದೀನಿ. ದೋಸೆಗೆ, ಚಪಾತಿಗೆ ಕಾಳು ಹಾಕ್ತೆ. ಈ ಗೊಜ್ಜು ಯಾವುದಕ್ಕೆ ಚೆನ್ನಾಗಿರುತ್ತಪ್ಪ ಅಂದರೆ ಚಪಾತಿ, ದೋಸೆ, ಇಡ್ಲಿ, ಅನ್ನ, ಮುದ್ದೆನೂ ಕೂಡ ತಿನ್ಬೋದು. ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ವಲ್ಲ, ಹಾಗಾಗಿ ಇದೊಂದು ವಿಭಿನ್ನ ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ರುಬ್ಬಿದಂಥ ಮಸಾಲೆನೆಲ್ಲ ಕಾಳಿಗೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡೋಣ. ಮೊದಲಿಗೆ ಎಣ್ಣೆ, ಈರುಳ್ಳಿ, ಕಸೂರಿ ಮೇಥಿ, ಆಮೇಲೆ ಬಿಡಿಸಿಟ್ಟಂಥ ತೊಗರಿಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ರುಬ್ಬಿರೋಂಥ ಮಸಾಲೆನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಫ್ರೈ ಮಾಡಿ ಸ್ವಲ್ಪ ಜಾರಲ್ಲಿ ಮಸಾಲೆ ಎಲ್ಲ ಮೆತ್ತಿರುತ್ತಲ್ಲ, ಸ್ವಲ್ಪ ನೀರು ಹಾಕೋಣ. ಇದು ಹೀಗೆ ಮಾಡ್ತಾ ಇರಲಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇನ್ನೊಂದು ಜಾರಿಗೆ ತೆಂಗಿನಕಾಯಿ ಮತ್ತು ಟೊಮೊಟೊ ಹಣ್ಣು ಹಾಕಿ ನುಣ್ಣಗೆ ರುಬ್ಬೋಣ. ನೋಡಿ, ಇಲ್ಲಿ ಈಗ ರುಬ್ಬಿದಂಥ ತೆಂಗಿನಕಾಯಿ ಹಾಕಾಯಿತು. ಮಸಾಲೆ ಒಳಗಡೆಗೆ ಸ್ವಲ್ಪ ನೀರು ಹಾಕೋಣ. ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆ ಸಾಂಬಾರು ಥರ ಮಾಡೋದು ಬೇಡ. ಇದು ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಮಾಡೋಣ. ಕುಕ್ಕರ್ಗೆ ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿದ್ದೀನಿ. 2 ವಿಷಲ್ ಬಾರಿಸಿದ್ರೆ ರುಚಿಯಾದಂಥ ತೊಗರಿಕಾಳು, ವಿಭಿನ್ನ ಶೈಲಿ ಮಾಡೋಂಥ ತೊಗರಿಕಾಳು ಗೊಜ್ಜು ರೆಡಿ ಆಯಿತು. ನೋಡಿ, ಈಗ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಮಾತ್ರ. ಪೂರಿಗೆ ಸೂಪರ್ ಕಾಂಬಿನೇಷನ್. ಈಗ ಕಾರ್ತಿಕದಲ್ಲಿ ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆಲ್ಲ ಇದೊಂದು ಸೂಪರ್ ಗ್ರೇವಿ. ನೋಡಿ, ದೋಸೆ ಜೊತೆಗೆ ತೊಗರಿಕಾಳು ಗೊಜ್ಜು ರೆಡಿಯಾಗಿದೆ. ರುಚಿಯಾದಂಥ ತೊಗರಿಕಾಳು ಗೊಜ್ಜು ರೆಡಿ.